ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಪಾರ್ಟ್ 5ವರೆಗೂ ನೋಡ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಫಂಕ್ಷನ್ಸ್ ಆಫ್ ಈಕೋಸಿಸ್ಟಮ್ನ ನೋಡ್ಕೊಳ್ಳೋಣ. ಇವಾಗಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಾಪ್ಟರ್ಸು, ಯಾಕಂತಂದರೆ ಇದರಲ್ಲಿ ನಾವು ಫುಡ್ ಚೈನು, ಫುಡ್ ವೆಬ್ಬು, ಇಕೋಲಾಜಿಕಲ್ ಪಿರಾಮಿಡ್ಸು ಅವೆಲ್ಲದೂ ಕೂಡ ಇವಾದಮೇಲೆ ಬರುವಂಥದ್ದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಹಾಗೆ ಇವಾಗ ನೀವು ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನಿಮಗೆ ಈ ಸೀರೀಸು ಲೈಕ್ ಬಟನ್ನ ಈಗಲೇ ಪ್ರೆಸ್ ಮಾಡ್ಕೊಂಡ್ಬಿಟ್ಟಿರಿ. ವಿಡಿಯೋನ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಂಕ್ಷನ್ಸ್ ಆಫ್ ಈಕೋಸಿಸ್ಟಮ್ ಅಂತಂದರೆ ನಮಗೆ ಎನ್ವೈರ್ಮೆಂಟು ಅಥವಾ ಈಕೋಸಿಸ್ಟಮ್ ಯಾವ ಥರ ಫಂಕ್ಷನ್ ಆಗುತ್ತೆ ಅಂತ. ಸೊ ಈಕೋಸಿಸ್ಟಮ್ ಅಂತಂದರೆ ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ, ಲಿವಿಂಗು ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಮಧ್ಯದಲ್ಲಿ ಇರುವಂಥ ಇಂಟರ್ಯಾಕ್ಷನ್ಸು. ಸೊ ಇದರಲ್ಲಿ ನಮಗೆ 3 ಫಂಕ್ಷನ್ಸ್ ಇರುತ್ತೆ. ಮೇನ್ ಬಂದ್ಬಿಟ್ಟು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಎನರ್ಜಿ ಫ್ಲೋ ಅಂತೂ ಆಗ್ತಾನೆ ಇರುತ್ತೆ. ಇವಾಗ ಲಿವಿಂಗ್ ಆಗಿರಲಿ ನಾನ್ ಲಿವಿಂಗ್ ಆಗಿರಲಿ ಮಧ್ಯದಲ್ಲಿ ಇಂಟರಾಕ್ಷನ್ ಆದಾಗ ಎನರ್ಜಿ ಅಂತೂ ಫ್ಲೋ ಆಗ್ತಾ ಇರುತ್ತೆ. ಅದ್ರ ಜೊತೆ ನ್ಯೂಟ್ರಿಯೆಂಟಿಂದು ಸೈಕ್ಲಿಂಗು ಕೂಡ ಆಗ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ನ್ಯೂಟ್ರಿಯೆಂಟ್ ಸೈಕ್ಲಿಂಗು ಕೂಡ ಆಗ್ತಾ ಇರುತ್ತೆ. ಸೊ ನ್ಯೂಟ್ರಿಯೆಂಟ್ ಸೈಕ್ಲಿಂಗು ಅದರಲ್ಲಿ ನಮಗೆ ಬೇರೆ ಬೇರೆ ಥರದ್ದು ಸೈಕಲ್ಸ್ ಎಲ್ಲ ಬರುತ್ತೆ. ಅವನ್ನೆಲ್ಲ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ನೋಡ್ಕೊಳ್ಳೋಣ. ಅದಾದಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ನಮಗೆ ಈಕೋಲಾಜಿಕಲ್ ಸಕ್ಸೆಷನ್ ಆಗುತ್ತೆ. ಈಕೋಲಾಜಿಕಲ್ ಸಕ್ಸೆಷನ್ ಆಗುತ್ತೆ. ಇವಾಗಲೇ ನಾವು ನೋಡ್ಕೊಂಡಿದ್ದೀವಿ ಈಕೋಲಾಜಿಕಲ್ ಸಕ್ಸೆಷನ್ ಅಂತಂದರೆ ಏನೇನು ಸ್ಟೆಪ್ಸ್ ಬರುತ್ತೆ ಅವನ್ನೆಲ್ಲನೂ ನಾವು ನೋಡ್ಕೊಂಡಿದ್ದೀವಿ. ಇವಾಗ ನಾವು ನೋಡ್ಕೋಬೇಕಾಗಿರೋಂಥ ಕಾನ್ಸೆಪ್ಟ್ ಬಂದ್ಬಿಟ್ಟು ಎನರ್ಜಿ ಫ್ಲೋ. ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತಂದರೆ ಇದರಲ್ಲಿ ನಮಗೆ ವಾಟರ್ ಸೈಕ್ಲಿಂಗು, ನೈಟ್ರೋಜನ್ ಯಾವ ಥರ ಸೈಕಲ್ ಆಗುತ್ತೆ ಅಂತಂದರೆ ಯಾವ ಥರ ಎನ್ವೈರ್ಮೆಂಟಲ್ಲಿ ಒಂದು ಬಂದ್ಬಿಟ್ಟು ವಾಪಸ್ ಹೋಗುತ್ತೆ ಅಂತ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನೀರು. ಸೊ ನೀರು ಇವಾಗ ಎಕ್ಸಾಂಪಲು, ಇಲ್ಲಿ ನೀರಿದೆ, ಇಲ್ಲಿ ಸಮುದ್ರ ಇದೆ. ಸಮುದ್ರದಿಂದ ನೀರು ಏನಾಗುತ್ತೆ ಅಂತಂದರೆ ಇಲ್ಲಿ ಸೂರ್ಯ ನಮಗೆ ಇಲ್ಲಿ ಸನ್ನು ರೈಸ್ ಆಗಿ ಶೈನ್ ಆದಾಗ ಇಲ್ಲೇನಾಗುತ್ತೆ ಅಂತಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೂರ್ಯನ ಕಿರಣಗಳೆಲ್ಲ ಬಿದ್ದುಬಿಟ್ಟು ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಇದೆಲ್ಲ ಏನಾಗುತ್ತೆ ಅಂತಂದರೆ ನಮಗೆ ವೇಪರ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಇರುತ್ತೆ. ವೇಪರ್ ಆಗಿಬಿಟ್ಟು ಮೇಲ್ಗಡೆ ಹೋಗಿ ಕ್ಲೌಡ್ಗಳು ಫಾರ್ಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕ್ಲೌಡ್ಗಳು ಫಾರ್ಮ್ ಆಗುತ್ತೆ. ಕ್ಲೌಡ್ಗಳು ಫಾರ್ಮ್ ಆದಾಗ ಸ್ಯಾಚುರೇಷನ್ ಪಾಯಿಂಟ್ ಎಲ್ಲಾದರೂ ರೀಚ್ ಆದ ತಕ್ಷಣ ಅದೇನಾಗುತ್ತೆ ಅಂತಂದರೆ ಮಳೆಯಾಗಿ ಮತ್ತೆ ವಾಪಸ್ ಬೀಳುತ್ತೆ. ಅದಾದಮೇಲೆ ಮತ್ತೆ ಇದೇ ಸೈಕಲ್ ಕಂಟಿನ್ಯೂ ಆಗುತ್ತೆ. ಸೊ ಇವುಗಳನ್ನ ನಾವು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಎಕ್ಸಾಂಪಲು. ಸೊ ಈ ಥರದ್ದು ಬೇರೆ ಬೇರೆ ಥರದ್ದು ಸೈಕಲ್ಸ್ ಇದ್ದಾವೆ. ನಮಗೆ ಕಾರ್ಬನ್ ಡೈಆಕ್ಸೈಡ್ ಸೈಕಲ್ ಇದೆ, ಆಕ್ಸಿಜನ್ನು, ಆ ಥರ ಬೇರೆ ಬೇರೆ ಸೈಕಲ್ಸ್ ಇದ್ದಾವೆ. ಅಂದರೆ ಆ ರೀತಿಯಲ್ಲಿ ನಮಗೆ ಎನ್ವೈರ್ಮೆಂಟಲ್ಲಿ ಈಕೋಸಿಸ್ಟಮಲ್ಲಿ ಒಂದು ಫಂಕ್ಷನ್ ಆಗ್ತಿರತ್ತಂತ. ಸೊ ಮೇನು ನಾವು ಇವತ್ತು ಡಿಸ್ಕಸ್ ಮಾಡ್ಕೋಬೇಕಾಗಿರುವಂಥದ್ದು ಎನರ್ಜಿ ಫ್ಲೋ. ಆಯಿತಾ? ಎನರ್ಜಿ ಫ್ಲೋ. ಇವಾಗ ಎನರ್ಜಿ ಫ್ಲೋ ಏನಿದು ಎನರ್ಜಿ ಫ್ಲೋ ಅಂತ ಹೇಳ್ಬಿಟ್ಟು ನಾವು ಫಸ್ಟು ತಿಳ್ಕೊಂಡಿರಬೇಕು. ಇವಾಗ ಯಾವುದೇ ಥರದ್ದು ನಾವು ಪ್ರೊಡ್ಯೂಸರು ಕನ್ಸ್ಯೂಮರು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಇವಾಗ ಪ್ರೊಡ್ಯೂಸರ್ ಅಂದ ತಕ್ಷಣ ನಮ್ಗೆ ಏನು ಗೊತ್ತಾಗುತ್ತೆ? ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಪ್ರೀವಿಯಸ್ ಲೆಸನ್ನಲ್ಲೆಲ್ಲ ನಾವು ಏನು ನೋಡ್ಕೊಂಡಿದ್ದೀವಿ? ಪ್ರೊಡ್ಯೂಸರ್ಸ್ ಅಂತಂದರೆ ನಮಗೆ ಆಟೋಟ್ರೋಫ್ಸ್ ಅಂತ ನೋಡ್ಕೊಂಡಿದ್ದೀವಿ. ನೆನಪು ಬಂದಿರಲಿಲ್ಲ ಅಂತಂದರೆ ಪ್ರೀವಿಯಸ್ ಲೆಸನ್ನ ಇನ್ನೊಂದ್ಸರಿ ನೋಡ್ಕೊಂಡಿರಿ, ರಿವಿಷನ್ ಆಗುತ್ತೆ. ಅದಾದಮೇಲೆ ನೀವು ಕಂಟಿನ್ಯೂ ಮಾಡ್ಕೊಂಡಿರ್ಬೋದು. ಅದಾದಮೇಲೆ ನಮಗೆ ಹ್ಯೂಮನ್ಸ್ ಎಕ್ಸಾಂಪಲ್ ತೊಗೊಳೋಣ. ಹ್ಯೂಮನ್ಸು, ಲಯನ್ಸು ಏನಾದರೂ ತೊಗೊಳ್ಳಿ ನೀವು. ಸೊ ಹ್ಯೂಮನ್ಸ್ ಬಂದ್ಬಿಟ್ಟು ಏನಾಗುತ್ತೆ ನಮಗೆ ಅಂತಂದರೆ ಇದು ಹೆಟಿರೋಟ್ರೋಫ್ಸ್. ಕರೆಕ್ಟ್ ಅಲ್ವಾ? ಹೆಟಿರೋಟ್ರೋಫ್ಸ್ ಅಂತಂದರೆ ಇವಾಗ ಪ್ಲ್ಯಾಂಟ್ ಏನು ಮಾಡುತ್ತೆ? ತನ್ನ ಎನರ್ಜಿ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಆಟೋಟ್ರೋಫ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ಲ್ಯಾಂಟ್ಸಿಂದ ಹ್ಯೂಮನ್ಸಿಗೆ ಎನರ್ಜಿ ಯಾವ ಥರ ಬರುತ್ತೆ ಅಂತಂದರೆ ಹ್ಯೂಮನ್ಸು ಪ್ಲ್ಯಾಂಟ್ಸ್ನ ಕನ್ಸ್ಯೂಮ್ ಮಾಡಿದಾಗ, ಅಂತಂದರೆ ಹ್ಯೂಮನ್ಸ್ ಹೋಗ್ಬಿಟ್ಟು ಪ್ಲ್ಯಾಂಟ್ನ ತಿಂದಾಗ ಅವಾಗೇನಾಗುತ್ತೆ ಅಂತಂದರೆ ಹ್ಯೂಮನ್ಸ್ಗೂ ಕೂಡ ಎನರ್ಜಿ ಬರುತ್ತೆ. ಸೊ ಇದನ್ನು ನಾವು ಎನರ್ಜಿ ಫ್ಲೋ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಲ್ಲ? ಎನರ್ಜಿ ಯಾವ ಥರ ಫ್ಲೋ ಆಗುತ್ತೆ ಅಂತ. ಈ ಥರ ಬೇರೆ ಬೇರೆ ಥರದ್ದು ಸೈಕಲ್ ಇರುತ್ತೆ. ಇದು ತುಂಬ ಸಿಂಪಲ್ ಆಗಿರುವಂಥದ್ದು ನಾನು ನಿಮಗೆ ಹೇಳಿರುವಂಥದ್ದು. ಈ ಎಕ್ಸಾಂಪಲು ನಾನ್ ವೆಜ್ಜು ಏನಾದರೂ ತಿಂದರೆ ಆ ಥರ ಆ ಟೈಮಲ್ಲಿ ಯಾವ ಥರ ಎನರ್ಜಿ ಫ್ಲೋ ಆಗುತ್ತೆ ಅವೆಲ್ಲದು ಕೂಡ ನಮಗೆ ಬೇರೆ ಬೇರೆ ಬರುತ್ತೆ. ಸೊ ಈಗ ಸಿಂಪಲಲ್ಲಿ ಎನರ್ಜಿ ಫ್ಲೋ ಅಂತಂದರೆ ಏನು? ಪ್ರೈಮರಿಯಿಂದ ನಮಗೆ ಸೆಕೆಂಡರಿ ಯಾವ ಥರ ಬರುತ್ತೆ ಅದನ್ನು ನಾವು ಎನರ್ಜಿ ಫ್ಲೋ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದಕ್ಕೇನು ಡೆಫಿನೇಷನ್ ಆಗುತ್ತೆ? ಇದನ್ನು ಪ್ರೊಡ್ಯೂಸರ್ಸಿಂದ ಟಾಪ್ ಕನ್ಸ್ಯೂಮರ್ವರೆಗೂ ಹೋಗೋವರೆಗೂ, ಇದನ್ನು ಅರ್ಥ ಮಾಡ್ಕೊಳ್ಳೋಣ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟಾಪ್ ಕನ್ಸ್ಯೂಮರ್ಗೂ ಹೋಗೋವರೆಗೂ ಏನು ಎನರ್ಜಿ ಹೋಗ್ತಾ ಇರುತ್ತೆ ಅದನ್ನು ನಾವು ಫ್ಲೋ ಆಫ್ ಎನರ್ಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಇದು ಫ್ಲೋ ಏನಿರುತ್ತಲ್ಲ, ಎನರ್ಜಿ ಫ್ಲೋ ಆಫ್ ಎನರ್ಜಿ, ಇದು ಯಾವಾಗಲೂ ಕೂಡ ಯೂನಿಡೈರೆಕ್ಷನಲ್ಲಿರುತ್ತೆ. ಆಯಿತಾ? ಇದು ಯಾವಾಗಲೂ ಕೂಡ ಯೂನಿಡೈರೆಕ್ಷನಲ್ಲಿರುತ್ತೆ. ಅಂತಂದರೆ ಹ್ಯೂಮನ್ಸು ಪ್ಲ್ಯಾಂಟ್ಸ್ನ ಕನ್ಸ್ಯೂಮ್ ಮಾಡ್ತಾರೆ, ಆದರೆ ಪ್ಲ್ಯಾಂಟ್ಸ್ಗಳು ಹ್ಯೂಮನ್ಸ್ನ ಕನ್ಸ್ಯೂಮ್ ಮಾಡ್ಕೊಳ್ಳಲ್ಲ. ಯಾಕೆಂತಂದರೆ ಎನರ್ಜಿ ಬರಲ್ಲ. ಅದನ್ನು ನಾವು ಎನರ್ಜಿ ನೋಡ್ಕೋಬೇಕಾಗತ್ತೆ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ನ ನಾವು ಈ ಥರ ತೊಗೊಂಡಿರೋಣ. ಈಗೇನೋ ಒಂದಿದೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ನ ತೊಗೊಂಡಿರೋಣ. ಇದಕ್ಕಿಂತ ಬೆಸ್ಟು ಇನ್ನೂ ಫುಲ್ಲು ಸಿಂಪಲ್ ಆಗಿರೋಂಥ ಎಕ್ಸಾಂಪಲ್ನ ನಾವು ತೊಗೊಂಡಿರೋಣ ಒಂದೇ ಲೆವೆಲಲ್ಲಿ. ಫಸ್ಟು ಇಲ್ಲಿ ಗ್ರಾಸ್ ಇದೆ ಅಲ್ವಾ? ಗ್ರಾಸ್ ಇದೆ. ಸೊ ಇಲ್ಲಿ ಗ್ರಾಸ್ ಇದೆ. ಗ್ರಾಸ್ನ
ಇನ್ಸೆಕ್ಟ್ ತಿನ್ನತ್ತೆ, ಕರೆಕ್ಟ್ ಅಲ್ವಾ? ಇನ್ಸೆಕ್ಟು ಗ್ರಾಸ್ನ ತಿನ್ನತ್ತೆ ನಮಗೆ. ಇನ್ಸೆಕ್ಟು ಗ್ರಾಸ್ನ ತಿಂದ ಮೇಲೆ ಇನ್ಸೆಕ್ಟನ್ನು ಯಾವ್ದು ತಿನ್ನತ್ತೆ? ಇನ್ಸೆಕ್ಟ್ನ ಫ್ರಾಗ್ ತಿನ್ನತ್ತೆ, ಕಪ್ಪೆ ತಿನ್ನತ್ತೆ. ಸೊ ಕಪ್ಪೆ ಇನ್ಸೆಕ್ಟ್ನ ತಿಂತು. ಅದಾದಮೇಲೆ ಕಪ್ಪೆನ ಸ್ನೇಕ್ ತಿನ್ನತ್ತೆ, ಕರೆಕ್ಟ್ ಅಲ್ವಾ? ಸ್ನೇಕ್ನ ಈಗಲ್ ತಿನ್ನತ್ತೆ, ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ ಅಂತಂದರೆ ಇದನ್ನು ಗ್ರಾಸ್ನ ಇನ್ಸೆಕ್ಟ್ ತಿಂದಿದೆ, ಕರೆಕ್ಟ್ ಅಲ್ವಾ? ಆವಾಗ ಗ್ರಾಸಲ್ಲಿರೋ ಎನರ್ಜಿ ಇನ್ಸೆಕ್ಟಿಗೆ ಬಂದಿದೆ, ಇನ್ಸೆಕ್ಟಿಂದ ಫ್ರಾಗಿಗೆ ಹೋಗಿದೆ, ಇನ್ಸೆಕ್ಟಲ್ಲಿರೋ ಎನರ್ಜಿ ಫ್ರಾಗಿಗೆ ಬಂದಿದೆ. ಅದೇ ಥರ ಸ್ನೇಕಿಗೆ ಹೋಗುತ್ತೆ, ಅದಾದಮೇಲೆ ಅದೇ ಥರ ನಮಗೆ ಈಗಲಿಗೆ ಹೋಗುತ್ತೆ. ಇದು ಜಸ್ಟು ಒಂದು ಚೈನ್ ಹೇಳ್ತಾ ಇರೋವಂಥದ್ದು ನಾನು ನಿಮಗೆ. ಇದು ಒಂದು ಚೈನ್ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವಾಗ ಗ್ರಾಸಲ್ಲಿ 100% ಎನರ್ಜಿ ಇತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಆಯಿತಾ? ಇವಾಗ ಇನ್ಸೆಕ್ಟ್ ತಿನ್ನೋಕ್ಕಿಂತ ಮುಂಚೆ ಗ್ರಾಸಲ್ಲಿ 100% ಎನರ್ಜಿ ಇತ್ತು. ಇವಾಗ ಗ್ರಾಸ್ 100% ಎನರ್ಜಿ ಇಟ್ಕೊಂಡು ಅದೇ ಥರ ಕೂತಿರತ್ತಾ? ಇಲ್ಲ, ಗ್ರಾಸು ಕೂಡ ಬೇರೆ ಬೇರೆ ಕೆಲಸ ಮಾಡ್ತಾಯಿರತ್ತೆ. ಅಂತಂದರೆ ಎಕ್ಸಾಂಪಲ್ ಫೋಟೋಸಿಂಥಸಿಸು ಆ ಥರದ್ದು ಏನಾದ್ರು ಮಾಡ್ತಾಯಿರತ್ತೆ. ಸೊ ಅದೇನು ಮಾಡುತ್ತೆ ಅಂತಂದರೆ ಅದು ಕೂಡ ಕೆಲವೊಂದು ಎನರ್ಜಿ ಯೂಟಿಲೈಸ್ ಮಾಡ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ? ಅದು ಕೂಡ ಎನರ್ಜಿ ಯೂಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಅದಾದಮೇಲೆ ಇನ್ಸೆಕ್ಟು ಗ್ರಾಸ್ನ ತಿಂದಾಗ ಇನ್ಸೆಕ್ಟಿಗೆ ಮ್ಯಾಕ್ಸಿಮಮ್ ಅಂದರೆ 90% ಎನರ್ಜಿ ಬರುತ್ತೆ, ಆಯಿತಾ? ಅದಾದಮೇಲೆ ಇನ್ಸೆಕ್ಟು ಕೂಡ ಕೆಲಸ ಮಾಡ್ತಾಯಿರತ್ತೆ. ಅದಾದಮೇಲೆ ಫ್ರಾಗಿಗೆ 80% ಹೋಗುತ್ತೆ. ಅದಾದಮೇಲೆ ಅಲ್ಲಿಂದ ಸ್ನೇಕಿಗೆ 70% ಹೋಗುತ್ತೆ. ಅದಾದಮೇಲೆ ಅಲ್ಲಿಂದ ಈಗಲಿಗೆ ಇದು 60% ಹೋಗುತ್ತೆ. ಅಂದರೆ ಪ್ರತಿಯೊಂದು ಲೆವೆಲಲ್ಲಿ ಹೋದಾಗ್ಲೂ ಕೂಡ ನೋಡಿ, ಪ್ರತಿಯೊಂದು ಲೆವೆಲಲ್ಲಿ ಹೋದಾಗ್ಲೂ ಕೂಡ ನಮಗೆ ಮಿನಿಮಮ್ ಅಂದರೆ ಎಷ್ಟು 10% ಅಷ್ಟು ಅಟ್ಲೀಸ್ಟು ಲಾಸ್ ಆಗಿದೆ ಎನರ್ಜಿದು. ಮಿನಿಮಮ್ ಅಂದರೂ 10% ಅಷ್ಟು ಲಾಸ್ ಆಗಿದೆ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಗ್ರಾಸು, ಇನ್ಸೆಕ್ಟು, ಫ್ರಾಗು, ಸ್ನೇಕು, ಈಗಲು ಫ್ಲೋ ಆಫ್ ಎನರ್ಜಿ ಯಾವಾಗ್ಲೂ ಕೂಡ ಯೂನಿಡೈರೆಕ್ಷನಲ್. ಯಾಕಂತಂದರೆ ಇವಾಗ ಸ್ನೇಕ್ ಹೋಗ್ಬಿಟ್ಟು ಈಗಲ್ನ ತಿನ್ನೋಕ್ಕಾಗಲ್ಲ, ಫ್ರಾಗು ಸ್ನೇಕ್ನ ತಿನ್ನಲ್ಲ, ಆ ಥರ ಎಲ್ಲ ಅಂದರೆ ಉಲ್ಟಾ ಆಗಲ್ಲ. ಇದು ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರತ್ತೆ ಅಂತ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ನಾವು ನೋಡ್ಕೊಳ್ಳೋಣ. ಏನು ನೋಡ್ಕೊಂಡಿದ್ವಿ ನಾವು? ಗ್ರಾಸು, ಇನ್ಸೆಕ್ಟು, ಆಯಿತಾ? ಅದಾದಮೇಲೆ ಇನ್ಸೆಕ್ಟ್ ಆದಮೇಲೆ ಫ್ರಾಗು. ಈಗ ಎಕ್ಸಾಂಪಲ್ ಇಲ್ಲಿವರೆಗೂ ನೋಡ್ಕೊಳ್ಳೋಣ. ಗ್ರಾಸು ಒಂದು ಲೆವೆಲು, ಇನ್ಸೆಕ್ಟು ಒಂದು ಲೆವೆಲು, ಮತ್ತು ಫ್ರಾಗ್ ಒಂದು ಲೆವೆಲು. ಈ ಥರದ್ದು ಬೇರೆ ಬೇರೆ ಲೆವೆಲ್ ಇರ್ತಾವಲ್ಲ, ಇವನ್ನ ನಾವೇನಂತ ಕರಿತೀವಿ? ಟ್ರಾಫಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಟ್ರಾಫಿಕ್ಸ್ ಅಂತ ಹೇಳ್ಬಿಟ್ಟು, ಟ್ರಾಫಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಟ್ರಾಫಿಕ್ ಅನ್ನೋ ವರ್ಡೇ ನಮಗೆ ಟ್ರಾಫ್ ಅಂತ ಒಂದು ನರಿಷ್ಮೆಂಟ್ ಅಂತ ಹೇಳ್ಬಿಟ್ಟು ಬಂದಿರೋವಂಥದ್ದು, ಗೊತ್ತಾಯ್ತಲ್ಲ? ಸೊ ಇದನ್ನು ನಾವು ಟ್ರಾಫಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ಟ್ರಾಫಿಕ್ ಬಗ್ಗೆ ಕೆಲವೊಂದು ಪಾಯಿಂಟ್ನ ನಾವು ನೋಟ್ ಮಾಡ್ಕೊಳ್ಳೋಣ. ಏನು? ಟ್ರಾಫಿಕ್ ಲೆವೆಲ್. ಆ ಲೆವೆಲ್ಗೆ ನಾವು ಟ್ರಾಫಿಕ್ ಲೆವೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಟ್ರಾಫಿಕ್ ಲೆವೆಲಿಂದ ನಮಗೇನು ಗೊತ್ತಾಗುತ್ತೆ? ಒಂದು ಆರ್ಗ್ಯಾನಿಸಮ್ಮು, ಯಾವುದೇ ಒಂದು ಆರ್ಗ್ಯಾನಿಸಮ್ಮು, ಇವಾಗ ಪ್ಲಾಂಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಇನ್ಸೆಕ್ಟ್ ಆಗಿರ್ಬೋದು, ಫ್ರಾಗ್ ಆಗಿರ್ಬೋದು, ಆರ್ಗ್ಯಾನಿಸಮಿಂದು ಪೊಸಿಷನ್ ಗೊತ್ತಾಗತ್ತೆ. ಎಲ್ಲಿ? ಫುಡ್ ಚೈನಲ್ಲಿ. ಸೊ ಇವಾಗ ಟ್ರಾಫಿಕ್ ಲೆವೆಲ್ ನಿಮಗೆ ಹೇಳಿಬಿಟ್ರೆ ಫ್ರಾಗಿಂದು ಟ್ರಾಫಿಕ್ ಲೆವೆಲ್ ಯಾವುದು ಅಂತ ಕೇಳಿದ್ರೆ ನೀವು ಹೇಳ್ತೀರಾ, ಇಲ್ಲ ಅದು ಸ್ನೇಕಿಂದ ಕೆಳಗಡೆ ಬರುತ್ತೆ, ಇನ್ಸೆಕ್ಟಿಂದ ಮೇಲ್ಗಡೆ ಬರುತ್ತೆ ಅಂತಂದರೆ ನಮ್ಗೆ ಗೊತ್ತಾಯ್ತು. ಓಕೆ ಸರಿ, ಸ್ನೇಕ್ ಬಂದ್ಬಿಟ್ಟು ಫ್ರಾಗ್ನ ತಿನ್ನುತ್ತೆ, ಇವಾಗ ಫ್ರಾಗ್ ಬಂದ್ಬಿಟ್ಟು ಇನ್ಸೆಕ್ಟ್ನ ತಿನ್ನುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಟ್ರಾಫಿಕ್ ಲೆವೆಲ್ ಹೇಳಿಬಿಟ್ರೆ ನಮಗೆ ಫುಡ್ ಚೈನಲ್ಲಿ ಯಾವ ಪೊಸಿಷನಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇದರಿಂದ ಮತ್ತೆ ನಮಗೆ ಈಕೋಸಿಸ್ಟಮಿಂದು ಡೆಫಿನೇಷನ್ ಗೊತ್ತಾಗುತ್ತೆ. ಅಂತಂದರೆ ಯಾವ ಥರ ಫುಡ್ ಲೆವೆಲಲ್ಲಿ ಮೆಂಬರ್ಸ್ ಇರ್ತಾರಲ್ಲ, ಈ ಟ್ರಾಫಿಕ್ ಲೆವೆಲಲ್ಲಿ ಮೆಂಬರ್ಸು ಯಾವ ಥರ ಕನೆಕ್ಟ್ ಆಗಿದ್ದಾರೆ ಅಂತ. ಮೆಂಬರ್ಸ್ ಕನೆಕ್ಷನ್ ಗೊತ್ತಾಗುತ್ತೆ ನಮಗೆ. ಕನೆಕ್ಷನ್ ಯಾವುದ್ರ ಬೇಸಿಸ್ ಮೇಲೆ? ನ್ಯೂಟ್ರಿಷನ್ ಬೇಸಿಸ್ ಮೇಲೆ. ನ್ಯೂಟ್ರಿಷನ್ ನೀಡ್ಸ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ಮೆಂಬರ್ಸ್ಗಳ ಕನೆಕ್ಷನ್ ಗೊತ್ತಾಗುತ್ತೆ. ಸೊ ನಾವು ಈಕೋಸಿಸ್ಟಮ್ ಡೆಫಿನೇಷನ್ನೇ ನೋಡ್ಕೊಂಡಿರೋಂಥದ್ದೇನು? ನಮಗೆ ಲಿವಿಂಗು ಮತ್ತು ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಮಧ್ಯದಲ್ಲಿ ಇರೋವಂಥ ಇಂಟರಾಕ್ಷನು, ಅದು ನಾನ್ ಲಿವಿಂಗೇ ಆಗಿರ್ಬೋದು ಅಥವಾ ಲಿವಿಂಗೇ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಸೊ ಅದ್ರ ಮಧ್ಯದಲ್ಲಿ ಇರೋವಂಥ ಡೆಫಿನೇಷನ್ಗೆ ನಾವು ಈಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಟ್ರಾಫಿಕ್ ಲೆವೆಲಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಒಂದು ಆರ್ಗನಿಸಮ್ ಯಾವ ಪೊಸಿಷನಲ್ಲಿದೆ ಫುಡ್ ಚೈನಲ್ಲಿ, ಅದಾದಮೇಲೆ ಅದು ಮೆಂಬರ್ಸ್ ಜೊತೆಗೆ ಏನು ಕನೆಕ್ಷನ್ಸ್ ಇದ್ದಾವೆ ಅದರದ್ದು, ಅಂತಂದರೆ ಯಾವ ಥರ ಬೇರೆ ಮೆಂಬರ್ಸ್ ಜೊತೆ ಡೀಲ್ ಮಾಡ್ಕೊತಾ ಇದ್ದಾವೆ ಅವು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಆಟೋಟ್ರೋಫ್ಸ್, ಹೆಟ್ರೋಟ್ರೋಫ್ಸ್ ಅಂತೂ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀವಿಯಸ್ ಲೆಸನಲ್ಲಿ ನಾವು ನೋಡ್ಕೊಂಡಿದ್ವಿ. ಇದಾದಮೇಲೆ ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ ಏನು ನೋಡ್ಕೊಂಡಿರ್ಬೇಕು ಅಂತಂದರೆ, ಆರ್ಗ್ಯಾನಿಸಮ್ಮು ಈ ಎನರ್ಜಿ ಫ್ಲೋ ನಾವು ನೋಡ್ಕೊಂಡಿದ್ವಲ್ಲ, ಈ ಎನರ್ಜಿ ಫ್ಲೋ ಯಾವಾಗಲೂ ಕೂಡ ಲೋವರ್ ಲೆವೆಲಿಂದ ಹೈಯರ್ ಲೆವೆಲಿಗೆ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಲೋವರ್ ಲೆವೆಲಿಂದ
ಹೈಯರ್ ಲೆವೆಲಿಗೆ ಹೋಗುತ್ತೆ. ನಾವು ಕೆಳಗಡೆಯಿಂದ ಮೇಲ್ಗಡೆ ನೋಡಿದ್ದೀವಿ, ಉಲ್ಟಾ ಅಂತೂ ನೋಡ್ಕೊಂಡಿಲ್ಲ ನಾವು. ಸೊ ಇದು ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇರ್ಬೇಕಾದ್ರೆ ನಾವು ಇನ್ನೊಂದೇನು ನೋಡ್ಕೊಂಡ್ವಿ, ಗ್ರಾಸು ಕಂಪ್ಲೀಟಾಗಿ 100% ಎನರ್ಜಿ ಅಂತೂ ಕೊಡೋಕ್ಕಾಗಲ್ಲ, ಇನ್ಸೆಕ್ಟಿಗೆ 90% ಕೊಡುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ರೂಲ್ ಆಫ್ 10%. ರೂಲ್ ಆಫ್ 10% ಅಂತಂದರೆ ಏನು, ಪ್ರತಿಯೊಂದು ಟ್ರಾಫಿಕ್ ಲೆವೆಲಿಂದನೂ ಕೂಡ ಮೇಲ್ಗಡೆ ಹೋಗಬೇಕು ಅಂತಂದರೆ 10% ಎನರ್ಜಿ ಲಾಸ್ ಆಗಿರುತ್ತೆ. ಲಾಸ್ ಆಫ್ 10% ಎನರ್ಜಿ, ಕರೆಕ್ಟ್ ಅಲ್ವಾ? ಸೊ ಇದನ್ನು ಲಾಸ್ ಆಫ್ 10% ಎನರ್ಜಿ ಅಂತಂದರೆ ಒಂಥರ ಹೀಟ್ ಥರ ಅಥವಾ ಎನರ್ಜಿ ಅದಕ್ಕೋಸ್ಕರ ಯುಟಿಲೈಸ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇವಾಗ ಎನರ್ಜಿ ಫ್ಲೋ ಅಂದರೆ ಏನು, ಎನರ್ಜಿ ಫ್ಲೋ ಯಾವುದಕ್ಕೋಸ್ಕರ ಇರುತ್ತೆ, ಫುಡ್ ಚೈನ್ ಯಾವ ಥರ ಕೆಲಸ ಮಾಡ್ಕೊಳ್ಳುತ್ತೆ. ಒಂದು ಎಕ್ಸಾಂಪಲಲ್ಲಿ ಟ್ರಾಫಿಕ್ ಅಂದರೆ ಏನು, ಟ್ರಾಫಿಕ್ ಲೆವೆಲ್ ಅಂದರೆ ಏನು, ರೂಲ್ ಆಫ್ 10 ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಮೇನ್ ಕಾನ್ಸೆಪ್ಟಿಗೆ ಬರೋಣ ನಾವು. ಸೊ ಈ ಟ್ರಾಫಿಕ್ ಲೆವೆಲಲ್ಲಿ ನಾವು ನೋಡ್ಕೊಂಡಿದ್ವಿ ಇಂಟ್ರಾಕ್ಷನ್ ಆಗುತ್ತೆ ಅಂತಲ್ಲ. ಸೊ ಈ ಟ್ರಾಫಿಕ್ ಲೆವೆಲಲ್ಲಿ ಏನು ಇಂಟರ್ಯಾಕ್ಷನ್ಸ್ಗಳಿರ್ತವೆ. ಈ ಇಂಟರ್ಯಾಕ್ಷನ್ಸಲ್ಲಿ 3 ಕಾನ್ಸೆಪ್ಟ್ಗಳಿದ್ದಾವೆ. 3 ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ ಇಂಟರ್ಯಾಕ್ಷನು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈ ಕಾನ್ಸೆಪ್ಟ್ಗಳು ತುಂಬ ಇಂಪಾರ್ಟೆಂಟ್. ಫಸ್ಟ್ ಒನ್ ಬಂದ್ಬಿಟ್ಟು ಫುಡ್ ಚೈನು, ಆಯಿತಾ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಮಗೆ ಫುಡ್ ವೆಬ್. ಫುಡ್ ಚೈನ್ ಅಂದರೆ ಏನು, ಫುಡ್ ವೆಬ್ ಅಂದರೆ ಏನು, ಅದಾದಮೇಲೆ ನಮಗೆ ಈಕೋಲಾಜಿಕಲ್ ಪಿರಮಿಡ್ಸ್ ಗೊತ್ತಾಯ್ತಲ್ವಾ. ಸೊ ಟ್ರಾಫಿಕ್ ಲೆವೆಲ್ ಅಂತಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಟ್ರಾಫಿಕ್ ಲೆವೆಲಲ್ಲಿ ಇಂಟರಾಕ್ಷನ್ ಯಾವ ಥರ ಇರುತ್ತೆ, ಸೊ ಗ್ರಾಸಿಂದ ಇನ್ಸೆಕ್ಟಿಂದ ಫ್ರಾಗು ಅದು ಯಾವ ಥರ ಹೋಯಿತು ಅವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಈ ಇಂಟರಾಕ್ಷನಲ್ಲೇ 3 ಕಾನ್ಸೆಪ್ಟ್ಗಳಿರ್ತವೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಗ್ರಾಸಿಂದ ಇನ್ಸೆಕ್ಟಿಂದ ನಮಗೆ ಫ್ರಾಗು, ಆಯಿತಾ, ಈ ಥರ ಇರುತ್ತೆ. ಸೊ ಇವಾಗ ಇದನ್ನು ಫುಡ್ ವೆಬ್ ಅಂತ ಹೇಳ್ಬಿಟ್ಟು ಕರಿತೀವಿ, ಫುಡ್ ಚೈನ್ ಅಂತ ಹೇಳ್ಬಿಟ್ಟು ಕರಿತೀವಿ, ಯಾಕಂತಂದರೆ ಒಂದೇ ಲೆವೆಲಲ್ಲಿ ಹೋಗ್ತಾಯಿದೆ. ಬಟ್ ಈಗ ಎಕ್ಸಾಂಪಲು ಇನ್ಸೆಕ್ಟನ್ನು ಬೇರೆ ಯಾವುದಾದ್ರು ಬರ್ಡ್ ತಿಂದ್ಬಿಟ್ರೆ, ಕರೆಕ್ಟ್ ಅಲ್ವಾ. ಸೊ ಬೇರೆ ಯಾವುದಾದ್ರು ಬರ್ಡ್ ತಿಂದ್ಬಿಟ್ರೆ ಈ ಚೈನು ಡಿಸ್ರಪ್ಟ್ ಆಯ್ತಲ್ವಾ. ಸೊ ಅದಕ್ಕೆ ಇದು ವೆಬ್ಬಲ್ಲಿ ಬರುತ್ತೆ. ಸೊ ವೆಬ್ಬಲ್ಲಿ ಮೇನ್ ಕಾನ್ಸೆಪ್ಟ್ ಏನು ಅಂತಂದರೆ ಒಂದೇ ಸ್ಪೀಷೀಸ್ ಅಥವಾ ಒಂದೇ ಆರ್ಗ್ಯಾನಿಸಮ್ನ ಬೇರೆ ಸ್ಪೀಷೀಸು ಕೂಡ ಕನ್ಸ್ಯೂಮ್ ಮಾಡ್ಕೊತಾ ಇರ್ತವೆ. ಅದರದ್ದು ನಾವು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ ಒಂದೊಂದೇ. ಫಸ್ಟು ನಾವು ಫುಡ್ ಚೈನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಫುಡ್ ಚೈನ್ ಅಂತಂದರೆ ಏನಾಗುತ್ತೆ, ನಮಗೆ ಇದರಲ್ಲಿ ಏನಾಗಿರುತ್ತೆ, ಆರ್ಗ್ಯಾನಿಸಮ್ಸೇ ಇರುತ್ತೆ, ಕರೆಕ್ಟ್ ಅಲ್ವಾ. ಆರ್ಗ್ಯಾನಿಸಮ್ಸು ಯಾವುದರ ರೀತಿಯಲ್ಲಿ ಲಿಂಕ್ ಆಗಿರುತ್ತೆ ಅಂತಂದರೆ ಆರ್ಗ್ಯಾನಿಸಮ್ಸು ಲಿಂಕ್ ಆಗಿರುವಂಥದ್ದು ಫೀಡಿಂಗ್ ಮೆಕ್ಯಾನಿಸಮ್ ಮೇಲೆ. ಸೊ ಅದನ್ನು ನಾವು ಫುಡ್ ಚೈನ್ ಅಂತ ಹೇಳ್ಬಿಟ್ಟು ಕರಿತೀವಿ, ಒಂದು ಚೈನ್ ಅಂತ. ಇದಕ್ಕೆ ಎಕ್ಸಾಂಪಲು ಅದನ್ನೇ ನೀವು ಬರ್ಕೊಂಡಿರಿ. ಇದರಲ್ಲಿ ಗ್ರಾಸಿಂದ ನಮಗೆ ಇನ್ಸೆಕ್ಟಿಂದ ನಮಗೆ ಫ್ರಾಗಿಂದ ನಮಗೆ ಸ್ನೇಕಿಂದ ನಮಗೆ ಈಗಲು, ಕರೆಕ್ಟ್ ಅಲ್ವಾ. ಸೊ ಸ್ನೇಕಿಂದ ನಮಗೆ ಈಗಲು. ಇವಾಗ ಇದು ಹೋಗ್ತಾ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, ಒಂದು ಫುಡ್ ಚೈನ್ ಅಂತ ಹೇಳ್ಬಿಟ್ಟು ಕರಿತೀವಿ, ಕರೆಕ್ಟ್ ಅಲ್ವಾ. ಇದೊಂದು ಫುಡ್ ಚೈನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಗ್ರಾಸ್ ಬಂದ್ಬಿಟ್ಟೇನು ನಮಗೆ ಪ್ರೊಡ್ಯೂಸರು, ಲಾಸ್ಟಲ್ಲಿ ಏನಿರುತ್ತಲ್ಲ ಈಗಲು ನಮಗೆ ಏನಾಗುತ್ತೆ ಅಂತಂದರೆ ಟಾಪ್ ಕನ್ಸ್ಯೂಮರ್. ಮಧ್ಯದಲ್ಲಿರುವಂಥದ್ದು ಕನ್ಸ್ಯೂಮರ್ಸ್ಗಳು, ಬಟ್ ಟಾಪ್ ಕನ್ಸ್ಯೂಮರ್ ಬಂದ್ಬಿಟ್ಟು ನಮಗೆ ಈಗಲು. ಸೊ ಅದಕ್ಕೆ ಫುಡ್ ಚೈನು ಯಾವಾಗಲೂ ಕೂಡ ಸ್ಟಾರ್ಟ್ ಆಗುವಂಥದ್ದು ಪ್ರೊಡ್ಯೂಸರ್ಸ್ ಹತ್ರ, ಎಂಡ್ ಆಗುವಂಥದ್ದು ಟಾಪ್ ಕನ್ಸ್ಯೂಮರ್ ಹತ್ರ, ಗೊತ್ತಾಯ್ತಲ್ವಾ. ಸೊ ಇದನ್ನು ನಾವು ಫುಡ್ ಚೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಈ ಫುಡ್ ಚೈನಲ್ಲೂ ಕೂಡ ನಮಗೆ ಬೇರೆ ಥರದ್ದು ಬರುತ್ತೆ. ಸೊ ಈ ಫುಡ್ ಚೈನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಟೆರೆಸ್ಟ್ರಿಯಲ್ ಫುಡ್ ಚೈನ್ ಬರುತ್ತೆ. ಸೊ ಟೆರೆಸ್ಟ್ರಿಯಲ್ ಫುಡ್ ಚೈನು, ಸೊ ಟೆರೆಸ್ಟ್ರಿಯಲ್ ಅಂತಂದರೆ ಏನು, ಎವ್ರಿಥಿಂಗ್ ರಿಲೇಟೆಡ್ ಟು ಲ್ಯಾಂಡ್ ಅಂತ ಇದ್ದರೆ, ಲಿಥೋಸ್ಫಿಯರ್ ಅಂತ ಇದ್ದರೆ ಟೆರೆಸ್ಟ್ರಿಯಲು. ಇದನ್ನು ನಾವು ಮುಂಚೆ ಲೆಸನ್ಸಲ್ಲಿ ಕಂಪ್ಲೀಟ್ ಬೇಸಿಕ್ಸ್ ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಡಿಲ್ಲ ಅಂತಂದರೆ ಒಂದೊಂದ್ಸರಿ ನೋಡ್ಕೊಂಡಿರಿ. ಎಲ್ಲ ಬೇಸಿಕ್ಸ್ ಬೇಕಾಗುತ್ತೆ, ಅದಕ್ಕೆ ಅದ್ರ ಮೇಲೆ ಜಾಸ್ತಿ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ದು. ಅದಾದಮೇಲೆ ಏನು ಬರುತ್ತೆ, ನಮಗೆ ಅಕ್ವಾಟಿಕ್ ಫುಡ್ ಚೈನ್ ಬರುತ್ತೆ. ಸೊ ಇದು ಅಕ್ವಾಟಿಕ್ ಫುಡ್ ಚೈನ್ ಬಂದ್ಬಿಟ್ಟು ಅಕ್ವಾಟಿಕ್ ಈಕೋಸಿಸ್ಟಮ್. ಸೊ ಈ ಫುಡ್ ಚೈನ್ ಬದಲು ಅದನ್ನು ಈಕೋಸಿಸ್ಟಮ್ ಅಂತಲೇ ಬರೆದ್ಬಿಡೋಣ. ಅಕ್ವಾಟಿಕ್ ಈಕೋಸಿಸ್ಟಮ್, ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್. ಸೊ ಅಕ್ವಾಟಿಕ್ ಅಂತಂದರೆ ನೀರಲ್ಲಾಗುವಂಥದ್ದು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಸ್ಯಾಪ್ರೋಫೈಟ್ಸ್ ಬರುತ್ತೆ. ಅದಕ್ಕೆ ಸ್ಯಾಪ್ರೋಫೈಟಿಕ್ ಈಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಯಾಪ್ರೋಫೈಟಿಕ್ ಈಕೋಸಿಸ್ಟಮ್ ಏನಿದು ಅಂತ ಹೇಳ್ಬಿಟ್ಟು
ನಾವು ಅರ್ಥ ಮಾಡ್ಕೊಳ್ಳೋಣ ಸ್ಯಾಪ್ರೋಫೈಟಿಕ್ ಇಕೋಸಿಸ್ಟಮ್. ಸೊ ಮೇಜರಾಗಿ ಬರುವಂಥದ್ದು ಯಾವುದ್ಯಾವುದು? ಟೆರೆಸ್ಟ್ರಿಯಲ್ ಇಕೋಸಿಸ್ಟಮು, ಅಕ್ವಾಟಿಕ್ ಇಕೋಸಿಸ್ಟಮು, ಸ್ಯಾಪ್ರೋಫೈಟಿಕ್ ಇಕೋಸಿಸ್ಟಮು. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂತ ಹೇಳಿದ ತಕ್ಷಣ ನಮಗೇನು ಗೊತ್ತಾಯಿತು? ಲ್ಯಾಂಡ್ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಲ್ಯಾಂಡಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಪ್ರೊಡ್ಯೂಸರ್ಸ್ ಯಾರು ಇರ್ತಾರೆ ಅಂತಂದರೆ ನಮಗೆ ಗ್ರೀನ್ ಪ್ಲ್ಯಾಂಟ್ಸ್ ಇರುತ್ತೆ. ಸೊ ನಮಗೆ ಫುಡ್ ಚೈನ್ ಬಂದ್ಬಿಟ್ಟು ಈ ಗ್ರೀನ್ ಪ್ಲ್ಯಾಂಟ್ಸಿಂದನೇ ಸ್ಟಾರ್ಟ್ ಆಗುವಂಥದ್ದು. ಮೇನು ಫುಡ್ ಚೈನು ಬಂದ್ಬಿಟ್ಟು ಗ್ರೀನ್ ಪ್ಲ್ಯಾಂಟ್ಸಿಂದನೇ ಸ್ಟಾರ್ಟ್ ಆಗೋದು. ಸೊ ಗ್ರೀನ್ ಪ್ಲ್ಯಾಂಟ್ಸು ಅಟ್ ಬೇಸಲ್ಲಿ ಗ್ರೀನ್ ಪ್ಲ್ಯಾಂಟ್ಸ್ ಇರ್ತವೆ. ಅಂತಂದರೆ ನಾವು ಮುಂಚೆನೇ ನೋಡ್ಕೊಂಡಿರೋಂಗೆ ಗ್ರಾಸ್ ಇಂದನೇ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮಗೆ ಇನ್ನೊಂದು ಫುಡ್ ಚೈನ್ ನೋಡ್ಕೋಬೇಕು ಅಂತಂದರೆ ಕ್ಯಾಟರ್ ಪಿಲ್ಲರ್ ಬರುತ್ತಲ್ಲ. ಸೊ ಕ್ಯಾಟರ್ ಪಿಲ್ಲರು, ಆ ಕ್ಯಾಟರ್ ಪಿಲ್ಲರ್ನ ಮತ್ತು ಲಿಝರ್ಡ್ ತಿನ್ನುತ್ತೆ. ಲಿಝರ್ಡನ್ನು ಅದಾದಮೇಲೆ ನಮಗೆ ಸ್ನೇಕ್ ತಿನ್ನುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಇನ್ನೊಂದು ಫುಡ್ ಚೈನು. ಅಂದರೆ ಯಾವುದೇ ಥರದ್ದು ಫುಡ್ ಚೈನು ನಮಗೆ ಲ್ಯಾಂಡಲ್ಲಿ ಸ್ಟಾರ್ಟ್ ಆಗಬೇಕು ಅಂತಂದರೆ ಫುಡ್ ಚೈನು ಅದು ನಮಗೆ ಎಲ್ಲಿ ಇದೇ ಬೇಸು ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು. ಎಂಡ್ ಆಗುವಂಥದ್ದು ನಮಗೆ ಟಾಪ್ ಕನ್ಸ್ಯೂಮರ್ ಹತ್ರ. ಸೊ ಎಂಡ್ ಆಗುವಂಥದ್ದು ನಮಗೆ ಟಾಪ್ ಕನ್ಸ್ಯೂಮರ್ ಹತ್ರ. ಇದು ಬಂದ್ಬಿಟ್ಟು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮು. ನೆಕ್ಸ್ಟು ಬಂದ್ಬಿಟ್ಟು ಅಕ್ವಾಟಿಕ್ ಇಕೋಸಿಸ್ಟಮ್. ಅಕ್ವಾಟಿಕ್ ಇಕೋಸಿಸ್ಟಮ್ ಅಂತಂದರೆ ನೀರು ಅಂತ ಹೇಳಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ? ಫಿಶ್ಶು. ಸೊ ಫಿಶ್ನ ನಾವು ಕನ್ಸ್ಯೂಮ್ ಮಾಡ್ಕೊತೀವಿ, ಫಿಶ್ನ ಬೇರೆ ದೊಡ್ಡ ಫಿಶ್ ಕನ್ಸ್ಯೂಮ್ ಮಾಡ್ಕೊಳುತ್ತೆ. ಬಟ್ ಫಿಶ್ಶು ಏನು ಕನ್ಸ್ಯೂಮ್ ಮಾಡುತ್ತೆ ಅದು ನಮಗೆ ಬೇಸಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಫಿಶ್ಗಳು ಏನು ತಿನ್ನುತ್ತೆ ಅದನ್ನು ನಾವು ನೋಡ್ಕೋಬೇಕು. ಸೊ ಫಿಶ್ಗಳು ತುಂಬಾ ಚಿಕ್ಕದಾಗಿರೋಂಥ ಆರ್ಗ್ಯಾನಿಸಮ್ಸ್ ತಿನ್ನುತ್ತೆ. ಅವಕ್ಕೆ ಹೆಸರು ಏನಿದ್ದಾವೆ ಅಂತಂದರೆ ಫೈಟೋ ಪ್ಲ್ಯಾಂಕ್ಟಾನ್ಸ್. ಆಯಿತಾ? ಅದೇನು ಅಂತಂದರೆ ಫೈಟೋ ಪ್ಲ್ಯಾಂಕ್ಟಾನ್ಸ್. ಸೊ ಫೈಟೋ ಪ್ಲ್ಯಾಂಕ್ಟಾನ್ಸು ಬೇಸಲ್ಲಿ ಬರುತ್ತೆ. ಯಾಕಂತಂದರೆ ಇಲ್ಲಿಂದನೇ ನಮಗೆ ಸ್ಟಾರ್ಟ್ ಆಗುವಂಥದ್ದು. ಇದನ್ನು ಬೇರೆ ಯಾರು ಕನ್ಸ್ಯೂಮ್ ಮಾಡಿರಲ್ಲ, ಇದನ್ನು ಫಿಶಸ್ಸೇ ಕನ್ಸ್ಯೂಮ್ ಮಾಡ್ಕೊಳುತ್ತೆ. ಸೊ ಯಾವ್ದು ಬಂತು ನಮಗೆ? ಫೈಟೋ ಪ್ಲ್ಯಾಂಕ್ಟಾನ್ಸ್ ಬೇಸಲ್ಲಿ ಬಂದಿರುತ್ತೆ. ಫೈಟೋ ಪ್ಲ್ಯಾಂಕ್ಟಾನ್ಸ್ನ ಇದಕ್ಕಿಂತ ಸ್ವಲ್ಪ ದೊಡ್ಡದಿರುವಂಥದ್ದು ಅದೇನು ಅಂತಂದರೆ ಝೂ ಪ್ಲ್ಯಾಂಕ್ಟಾನ್ಸ್. ಆಯಿತಾ? ಫೈಟೋ ಪ್ಲ್ಯಾಂಕ್ಟಾನ್ಸ್ ಅದಾದಮೇಲೆ ಝೂ ಪ್ಲ್ಯಾಂಕ್ಟಾನ್ಸ್. ಆ ಝೂ ಪ್ಲ್ಯಾಂಕ್ಟಾನ್ಸ್ನ ನಮಗೆ ಫಿಶಸ್ ತಿನ್ನುತ್ತೆ. ಫಿಶಸ್ನ ಮತ್ತು ಹೈಯರ್ ಲೆವೆಲ್ ಆರ್ಗ್ಯಾನಿಸಮ್ಸು ಎಕ್ಸಾಂಪಲ್ಸು ಪೆಲಿಕ್ಯಾನ್ಸ್ ತಿನ್ನುತ್ತೆ. ಆಯಿತಾ? ಸೊ ಇದರಲ್ಲಿ ಬೇಸ್ ಏನಾಯಿತು ನಮಗೆ? ಇದರಲ್ಲಿ ಬೇಸು ನಮಗೆ ಫೈಟೋ ಪ್ಲ್ಯಾಂಕ್ಟಾನ್ಸ್ ಆಯಿತು. ಒಂದು ಸರಿ ನಾನು ಇದರದ್ದು ಪಿಕ್ಚರ್ಸ್ ತೋರಿಸ್ತೀನಿ, ನಿಮಗಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಮೇಜ್ ನೋಡಿಕೊಂಡ್ರೆ ನಿಮಗಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫೈಟೋ ಪ್ಲ್ಯಾಂಕ್ಟಾನ್ಸ್ ಇದ್ದಾವೆ. ಅದಾದಮೇಲೆ ಝೂ ಪ್ಲ್ಯಾಂಕ್ಟಾನ್ಸು ಫೈಟೋ ಪ್ಲ್ಯಾಂಕ್ಟಾನ್ಸ್ನ ತಿನ್ನುತ್ತೆ. ಅದನ್ನು ಚಿಕ್ಕ ಫಿಶ್ ತಿನ್ನುತ್ತೆ, ಅದನ್ನು ದೊಡ್ಡ ಫಿಶ್ ತಿನ್ನುತ್ತೆ. ಅದಾದಮೇಲೆ ಸ್ನ್ಯಾಪರ್ ಫಿಶು, ಲಾರ್ಜ್ ಶಾರ್ಕು ಅಂತಂದರೆ ಇದು ಒಂದು ಎಕ್ಸಾಂಪಲ್ ಕೊಟ್ಟಿರೋವಂಥದ್ದು. ಇದು ಈ ಥರ ಒಂದು ಎನರ್ಜಿ ಫ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಈ ಥರ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಬಟ್ ಅದರಲ್ಲಿ ಬೇರೆನೂ ಕೂಡ ನಮಗೆ ಚೇಂಜ್ ಆಗ್ತಾ ಇರ್ಬೋದು. ನೆಕ್ಸ್ಟು ನಮಗೆ ಸ್ಯಾಪ್ರೋಫೈಟಿಕ್ ಇಕೋಸಿಸ್ಟಮ್. ಸ್ಯಾಪ್ರೋಫೈಟಿಕ್ ಅಂತಂದರೆ ಏನಾಗುತ್ತೆ? ನಮಗೆ ಡೆಡ್ ಆರ್ಗ್ಯಾನಿಸಮ್ಸ್ ಇರ್ತಾವಲ್ಲ ಅವುಗಳನ್ನ ಏನು ಮಾಡ್ಕೊತೀವಿ? ಈ ಎಕ್ಸಾಂಪಲು ಸ್ನೇಕು ನಾವು ಟಾಪ್ ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಸ್ನೇಕು ನಾವು ಟಾಪ್ ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ. ಸೊ ಇದು ಸತ್ತ ಮೇಲೆ ಏನಾಗುತ್ತೆ? ಆ ಎನ್ವೈರ್ಮೆಂಟ್ ಅಥವಾ ಆ ಇಕೋಸಿಸ್ಟಮ್ನ ನಾವು ಸ್ಯಾಪ್ರೋಫೈಟಿಕ್ ಇಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದರಲ್ಲಿ ನಮಗೆ ಸ್ಯಾಪ್ರೋಫೈಟ್ ಅಂತಂದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಡೆಟ್ರೈಟ್ಸ್ ಅಂತ ಹೇಳ್ಬಿಟ್ಟು. ಆಯಿತಾ? ಸೊ ಈಗ ಸ್ಯಾಪ್ರೋಫೈಟಿಕ್ ಇಕೋಸಿಸ್ಟಮ್ ಅಂತಂದರೆ ಇದರಲ್ಲಿ ಏನಾಗುತ್ತೆ? ಇದು ಸ್ಟಾರ್ಟ್ ಆಗುವಂಥದ್ದೇ ನಮಗೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರಿಂದ. ಕರೆಕ್ಟ್ ಅಲ್ವಾ? ಸ್ಟಾರ್ಟ್ ಆಗುವಂಥದ್ದೇ ನಮಗೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರಿಂದ. ಸೊ ಇಲ್ಲ ಅಂತಂದರೆ ಈ ಡೆಡ್ ಆರ್ಗ್ಯಾನಿಕ್ ಮ್ಯಾಟರು ಇಲ್ಲ ಅಂತಂದರೆ ಆ್ಯನಿಮಲ್ಸು ಡಿಕೆ ಆಗ್ತಾ ಇರುತ್ತಲ್ಲ, ಡಿಕೇಯಿಂಗ್ ಆ್ಯನಿಮಲ್ಸ್ ಆಗಿರ್ಬೋದು, ಇಲ್ಲರೆ ಪ್ಲಾಂಟ್ಸ್ ಆಗಿರ್ಬೋದು. ಸೊ ಪ್ಲಾಂಟ್ ಬಾಡೀಸು ಇವೆಲ್ಲದು ಏನಾಗಿರ್ತಾವಲ್ಲ ಇವನ್ನೆಲ್ಲದನ್ನೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕನ್ಸ್ಯೂಮ್ ಮಾಡ್ಕೊಳ್ತವೆ. ಮಾಡ್ಕೊಳುತ್ತೆ. ಸೊ ಇದರಲ್ಲಿ ಡೆಡ್ ಆರ್ಗ್ಯಾನಿಕ್ ಮ್ಯಾಟರು ಏನು ಮಾಡ್ಕೊಳ್ಳುತ್ತೆ ಅಂತಂದರೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ ಅಥವಾ ನಮಗೆ ಡಿಕೆ ಆಗ್ತಾರಂಥ ಆ್ಯನಿಮಲ್ಲು ಅಂತಂದರೆ ಈಗ ಸತ್ತೋಗ್ಬಿಟ್ಟಿದೆ. ಎಕ್ಸಾಂಪಲ್ ಈಗ ಸ್ನೇಕ್ ಸತ್ತೋಗ್ಬಿಟ್ಟಿದೆ, ಇಲ್ಲಾಂತಂದರೆ ಹೈಯರ್ ಲೆವೆಲಲ್ಲಿ ಯಾವುದಾದ್ರು ಒಂದು ಪ್ರಾಣಿ ಇರುತ್ತಲ್ಲ ಅದು ಸತ್ತೋಗ್ಬಿಟ್ಟಿದೆ. ಅದಾದಮೇಲೆ ಅದನ್ನು ಏನು ಮಾಡುತ್ತೆ ಅಂತಂದರೆ ಡಿಕೇಯಿಂಗ್ ಆ್ಯನಿಮಲ್ಸು ಆ ಮೈಕ್ರೋ ಆರ್ಗ್ಯಾನಿಸಮ್ಸು ಅವನ್ನು ತಿನ್ನುತ್ತೆ. ಸೊ ಅವನ್ನು ತಿನ್ನತ್ತಲ್ಲ ಅದಕ್ಕೆ ಇವನ್ನು ಏನಂತ ಕರಿತೀವಿ? ಡಿಕಂಪೋಸರ್ಸ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಆಯಿತಾ? ಡಿಕಂಪೋಸರ್ಸ್. ಸೊ ಈ ಎಕೋಸಿಸ್ಟಮ್ಗೆ ನಾವು ಸ್ಯಾಪ್ರೋಫೈಟಿಕ್ ಇಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೋರ್ಸ್ ಆಫ್ ಎನರ್ಜಿ ಏನಾಗಿತ್ತಪ್ಪ? ಮೇನು ಸೋರ್ಸ್ ಆಫ್ ಎನರ್ಜಿ ನಮಗೆ ಎನರ್ಜಿ ಎದರಿಂದ ಬಂದಿತ್ತು? ಗ್ರಾಸಿಂದ ಬಂದಿತ್ತು. ಇಲ್ಲಿ ಸೋರ್ಸ್ ಆಫ್ ಎನರ್ಜಿ ನಮಗೆ ಎದರಿಂದ ಬಂದಿತ್ತು? ಫೈಟೋ ಪ್ಲ್ಯಾಂಕ್ಟಾನ್ಸಿಂದ ಬಂದಿತ್ತು. ಕರೆಕ್ಟ್ ಅಲ್ವಾ? ಇಲ್ಲಿ ಸೋರ್ಸ್ ಆಫ್ ಎನರ್ಜಿ ಬಂದ್ಬಿಟ್ಟು
ನಮಗೆ ವೇಸ್ಟ್ ಮೆಟೀರಿಯಲ್ಲು ಇಲ್ಲ ಅಂತಂದರೆ ಏನು ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಬಂದಿರುತ್ತಲ್ಲ ಅದೇ ನಮಗೆ ಸ್ಟಾರ್ಟಿಂಗ್ ಸೋರ್ಸ್ ಆಫ್ ಎನರ್ಜಿ ಬರುತ್ತೆ. ಅದಾದ ಮೇಲಿಂದನೇ ನಮಗೆ ಅದು ಫುಡ್ ಚೈನು ಇದು ಕಂಟಿನ್ಯೂ ಆಗುವಂಥದ್ದು. ಸೊ ಇವಾಗ ಇನ್ನೊಂದೇನು ನಾವು ನೋಡ್ಕೋಬೇಕು ಅಂತಂದರೆ ಟೆರೆಸ್ಟ್ರಿಯಲ್ ಈಕೋಸಿಸ್ಟಮಲ್ಲೇ ನಮಗೆ ಇಲ್ಲಿ ಸ್ಯಾಪ್ರೋಫೈಟಿಕ್ ಈಕೋಸಿಸ್ಟಮು ಕೂಡ ಬರುತ್ತಲ್ಲ. ಸೊ ಇದು ಲ್ಯಾಂಡಲ್ಲೂ ಕೂಡ ಇದೇ ಬರುತ್ತೆ ನಮಗೆ. ಸೊ ಈ ಸ್ಯಾಪ್ರೋಫೈಟಿಕ್ ಈಕೋಸಿಸ್ಟಮು ಅದಾದಮೇಲೆ ಟೆರೆಸ್ಟ್ರಿಯಲ್ ಈಕೋಸಿಸ್ಟಮು. ಸೊ ಇದರ ಫ್ರ್ಯಾಕ್ಷನ್ ನಾವು ನೋಡ್ಕೋಬೇಕು ಅಂತಂದರೆ ಈ ಸ್ಯಾಪ್ರೋಫೈಟಿಕ್ ಈಕೋಸಿಸ್ಟಮ್ ಏನಿದೆಯಲ್ಲ ಇದರಲ್ಲೇ ನಮಗೆ ಎನರ್ಜಿ ಫ್ಲೋ ತುಂಬ ಜಾಸ್ತಿ ಇರುತ್ತೆ ಅಂತ. ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್ ಅ ಮಚ್ ಲಾರ್ಜರ್ ಫ್ರ್ಯಾಕ್ಷನ್ ಆಫ್ ಎನರ್ಜಿ ಫ್ಲೋಸ್ ಥ್ರೂ ದಿಸ್ ಫುಡ್ ಚೈನ್. ಅದು ಸ್ಯಾಪ್ರೋಫೈಟಿಕ್ ಈಕೋಸಿಸ್ಟಮ್ ಇಂದು ಫುಡ್ ಚೈನಲ್ಲಿ ಆಯಿತಾ. ಸೊ ಇದು 2 ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಿ. ಇದು ಫುಡ್ ಚೈನು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫುಡ್ ಚೈನ್ ಅಂತಂದರೆ ಏನಾಗುತ್ತೆ, ಪ್ರೊಡ್ಯೂಸರ್ಸಿಂದ ನಮಗೆ ಟಾಪ್ ಕನ್ಸ್ಯೂಮರ್ಸ್ವರೆಗೂ ಎನರ್ಜಿ ಫ್ಲೋ ಆಗುತ್ತೆ. ಅದರಲ್ಲಿ ನಾವು ಚೈನ್ನ ನಾವು ನೋಡ್ಕೋಬೇಕು ಅಂತಂದರೆ 3 ಇದ್ದಾವೆ. ಟೆರೆಸ್ಟ್ರಿಯಲ್ ಇದೆ, ಎಕ್ವಾಟಿಕ್ ಇದೆ, ಆಮೇಲೆ ಸ್ಯಾಪ್ರೋಫೈಟಿಕ್ ಈಕೋಸಿಸ್ಟಮ್ ಇದೆ. ಇದನ್ನು ನಾವು ಡೆಟ್ರಿಯಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಥವಾ ಡಿಕಂಪೋಸರ್ಸ್ ಅಂತಲೂ ಕೂಡ ನಾವು ಅದನ್ನು ಕರಿತೀವಿ. ಟೆರೆಸ್ಟ್ರಿಯಲ್ ಅಂತಂದರೆ ಗ್ರೀನ್ ಪ್ಲಾಂಟ್ ಬೇಸ್ ಇರುತ್ತೆ, ಎಕ್ವಾಟಿಕಲ್ಲಿ ಫೈಟೋಪ್ಲಾಂಕ್ಟೋನ್ಸ್ ಬೇಸ್ ಇರುತ್ತೆ, ಸ್ಯಾಪ್ರೋಫೈಟಿಕಲ್ಲಿ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಬೇಸ್ ಇರುತ್ತೆ. ಅದಾದಮೇಲೆ ಟಾಪ್ ಕನ್ಸ್ಯೂಮರ್ಸು ಯಾವುದಾದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ ಇವಾಗಲೇ. ಇಲ್ಲಿವರೆಗೂ ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ #ಎನರ್ಜಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದಾದಮೇಲೆ ನಿಮಗೆ ಇವುಗಳ PDF ಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಆಗಿರ್ಬೋದು. ವಾಟ್ಸಪ್ ಮಾಡ್ಕೊಂಡಿರಿ. ಅದ್ರ ಜೊತೆಗೆ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಬೇಕು. ರೆಗ್ಯುಲರ್ ಅಪ್ಡೇಟ್ಸು ಮತ್ತು ಬೇರೆ ನೋಟ್ಸ್ಗಳಿಗೋಸ್ಕರ ಅಂತಂದರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಫುಡ್ ವೆಬ್ಬು, ಈಕೋಲಾಜಿಕಲ್ ಪಿರಾಮಿಡ್ ಬಗ್ಗೆ ನೋಡ್ಕೊಳ್ಳೋಣ. ಫುಡ್ ವೆಬ್ ಅಂತೂ ಒಂದು 1 ನಿಮಿಷದಲ್ಲೇ ಮುಗಿದೋಗ್ಬಿಡುತ್ತೆ. ಬಟ್ ಈಕೋಲಾಜಿಕಲ್ ಪಿರಾಮಿಡ್ನ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂತಂದರೆ ಅದರಲ್ಲಿ ಟಾಪ್ ಡೌನ್ ಪಿರಾಮಿಡ್ಡು, ಅದಾದಮೇಲೆ ಬಾಟಮ್ ಅಪ್ ಪಿರಾಮಿಡ್, ಆ ಥರದ್ದೆಲ್ಲ ಪಿರಾಮಿಡ್ ಇರುತ್ತೆ. ಬಟ್ ತುಂಬಾ ಇಂಪಾರ್ಟೆಂಟ್ ಪೋರ್ಷನ್ ಇದು ನಮಗೆ ಎನ್ವೈರ್ಮೆಂಟಿಂದು. ವಿಡಿಯೋ ಲೈಕ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.